ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ ಬೆಂಗಳೂರು. ಶಾಲಾ ಮಕ್ಕಳು ತಮ್ಮ ವಿದ್ಯಾರ್ಥಿ ಜೀವನದಿಂದಲೇ ಧೈರ್ಯ ಮತ್ತು ದೇಶಾಭಿಮಾನವನ್ನ ಬೆಳೆಸಿಕೊಳ್ಳಬೇಕು ಎಂದು ಶಿಡ್ಲಘಟ್ಟದ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಮಕ್ಕಳ ಜಯಂತಿ ಪ್ರಯುಕ್ತ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಿದ್ದ ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಇನ್ಸ್ಪೆಕ್ಟರ್ ತಿಳಿಸಿದರು. ಹೆಣ್ಣು ಮಕ್ಕಳು ಇಂದು ಕೇವಲ ಮನೆಗೆ ಸೀಮಿತವಾಗಿಲ್ಲ, ಪ್ರಪಂಚದ ಎಲ್ಲ ಕ್ಷೇತ್ರಗಳಲ್ಲಿಯೂ ಅವಳು ಉನ್ನತ ಸಾಧನೆ ಸಾಧಿಸಿದ್ದಾಳೆ. ನಮ್ಮ ಭಾರತ ದೇಶ ಮತ್ತಷ್ಟು ಅಭಿವೃದ್ಧಿ ಹೊಂದಲು ಪ್ರತಿಯೊಬ್ಬ ಹೆಣ್ಣು ಮಗು ಕಡ್ಡಾಯವಾಗಿ ಉನ್ನತ ವಿದ್ಯಾಭ್ಯಾಸವನ್ನ ಮಾಡಬೇಕು ಎಂದರು. ಹದಿಹರೆಯದವರು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿರಿಯರ ಮಾರ್ಗದರ್ಶನ ಪಡೆಯುವುದು ಸೇರಿದಂತೆ ಬಾಲ್ಯ ವಿವಾಹ ತಡೆಗಟ್ಟುವಿಕೆಯ ಕ್ರಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. 4 ವರ್ಷದ ಮಗು ಮೇಲೆ ಏನು ದೇಶ ಈ ಪ್ರಪಂಚನೇ ಗೊತ್ತಿಲ್ಲ ಪಾಪುಗೆ ಅಂತ ಪಾಪ ಮೇಲೆ ಈ ಪಾಪಿ ಒಬ್ಬ ಮಗುಗೆ ದೈಹಿಕವಾಗಿ ತೊಂದರೆ ಕೊಟ್ಟಿದ್ದಾನೆ. ಅವನ್ನ ಎಳ್ಕೊಂಬಂದು ಕೇಸ್ ಮಾಡಿ ಜೈಲಿಗೆ ಕಳಿಸಿದೀವಿ. ಒಂದು ಹೆಣ್ಣು ಮಗಳು ನಂಬಿಕೆ ದ್ರೋಹ ಮಾಡಿ ನಂಬಿಕೆ ಅಪನಂಬಿಕೆ ಅಂತ ಪ್ರೀತಿಯಿಂದ ಕರ್ಕೊಂಬಂದು ನಮ್ಮ ಲಿಮಿಟ್ಸ್ ಅಲ್ಲಿ ಬಂದು ಮರ್ಡರ್ ಮಾಡೋಂತ ಪರಿಸ್ಥಿತಿ ಆಯ್ತು. ಹೊಡೆಬಿಟ್ಟೆಲ್ಲ ಹೊರಟೋಗಿ ಎಲ್ಲ ಹೊರ ರಾಜ್ಯಗಳು ಕೊಡೋದು. ಮತ್ತೆ ಅವಾಗ ಹೇಳೋದು ಇಂಥವ್ರನ್ನೆಲ್ಲ ನೋಡಿದಾಗ ಇಂಥವ್ರನ್ನೆಲ್ಲ ನೀವು ನೋಡ್ಬೇಕು, ನೋಡ್ದಂಗೆ ತಾಯಿ ತಂದೆ ತಿಳಿಸ್ಬೇಕು, ಮಾಸ್ಟರ್ಗಳಿಗೆ ತಿಳಿಸ್ಬೇಕು, ನಿಮ್ ದೊಡ್ಡವ್ರಿಗೆ ತಿಳಿಸ್ಬೇಕು ಅಂತ ಅಪರಾಧ ಮಾಡೋರು ಇಂಥವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಾಗ ಸಡನ್ ಆಗಿ ಅಪರಾಧಿಗಳು ನಾವು ಸಿಗಾಕ್ಬೋದು. ಅವ್ರನ್ನ ಗುರಿ ಕಾನೂನು ಗುರಿಪಡಿಸಿ ಶಿಕ್ಷೆ ನಮ್ಮ ಕೈಲಾದಷ್ಟು ದಾನ ಮಾಡೋದು ಇದು ಮಾನವೀಯತೆ ಅಲ್ವಾ. ಇನ್ನು ಬೇರೆ ಬೇರೆ ಅದನ್ನ ನೀವು ಯಾವ ತರ ಬರೀತೀರೋ ಆ ತರ ನಾವು ಕೊಟ್ಟಿರ್ತೀವಿ. ಅದು ನಿಮ್ ಶಾಲೆಯಲ್ಲಿ ಇಷ್ಟು ಜನನು ಬರ್ಕೋಬೇಕು. ನಿಮ್ ಸಾರ್ ಹೇಳ್ತಾರೆ, ಆ ಸಾರ್ ಹೇಳ್ತಾರೆ, ಸಾರ್ ನಮ್ಗೆ ನಿಮ್ಗೆ ಅಲ್ಲೇ ನಿಮ್ ಪ್ರೇಸ್ ಸಮಾನಾದ ಎಲ್ಲಾಗೂ ನಾ ಪ್ರೇಸ್ ಅಂತ ಕೊಡಲ್ಲ. ನೀವು ಬಂದಿದ್ದಕ್ಕೆ ಮಕ್ಕಳು ಠಾಣೆಗೆ ಬಂದು ದೂರು ಕೊಡೋದಕ್ಕೆ ಅಲ್ಲಿ ಏನೋ ಒಂದು ಅಪರಾಧ ಚಟುವಟಿಕೆ ನಡೀತಾ ಇರ್ತದೆ, ನಿಮ್ಗೆ ಗೊತ್ತಾಗೋದಿಲ್ಲ, ಏನ್ ಮಾಡ್ಬೇಕು, ಅಯ್ಯೋ ಪಾಪ ಅಯ್ಯೋ ಅಂತ ಇರ್ತೀರ. ಅಲ್ಲಿ ಯಾವ್ದೇ ಅಪರಾಧ ಯಾರೋ ಅಪರಾಧ ಮಾಡೋಂತ ವ್ಯಕ್ತಿ ಅಲ್ಲಿ ಯಾರಿಗೋ ಹೊಡಿತಾ ಇರ್ತಾರೋ, ಏನ್ ನಡೀತಾ ಇರ್ತದೆ 112 ಫೋನ್ ಮಾಡ್ಬೇಕು, ಪೊಲೀಸ್ ಸ್ಟೇಷನ್ ನಂಬರ್ ಇಟ್ಕೊಂಡಿರ್ಬೇಕು, ಇಲ್ಲ ನಿಮ್ ತಾಯಿ ತಂದೆಗೆ ಹೇಳ್ಬೇಕು, ಇಲ್ಲ ನಿಮ್ಮ ಕ್ಲಾಸ್ ಟೀಚರ್ಗೆ ಹೇಳ್ಬೇಕು, ಸರ್ ಹಿಂಗ ಆಗ್ತದೆ ಇಂಥ ಜಾಗದಲ್ಲಿ ಇಂಥ ಪ್ಲೇಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ಬೇಕು. ಆವಾಗ ಅಪರಾಧ ಮಾಡೋಂತ ವ್ಯಕ್ತಿಗಳು ಸಡನ್ ಆಗಿ ಸಿಗ್ತಾರೆ, ನಿಮ್ಮಿಂದಾನೇ ಸಿಗ್ತಾರೆ. ಅದರಿಂದ ನಾವು ಅರ್ಥ ಆಯ್ತಲ್ಲ, ಒಬ್ಬ ಇವತ್ತು ನಾವು ಮನುಷ್ಯನಾಗ ಹುಟ್ಟಿದ ಮೇಲೆ ಒಬ್ಬನ್ ಹೊಡೆದ್ರೆ ಗಾಯ ಆದ್ರೆ ಅವ್ನಿಗೆ ಎಷ್ಟು ನೋವಾಗ್ಬೋದಲ್ಲ, ಅವ್ನ ಹೃದಯ ಎಷ್ಟು ನೋವಾಗುತ್ತಲ್ವಾ, ಅವನ ಮನಸ್ಸು ಎಷ್ಟು ನೋವಾಗುತ್ತಲ್ವಾ, ಆಗುತ್ತಿಲ್ವಾ? ಅದರಿಂದ ನಿಮಗೆ ನಾವು ಹೇಳೋದೇನಂದ್ರೆ, ನಿಮ್ಗೆ ಪೊಲೀಸ್ ಸ್ಟೇಷನ್ ಯಾವಾಗೂ ನಿಮ್ಮ ಪರವಾಗಿ, ಜನಗಳ ಪರವಾಗಿ, ಸಮಾಜದ ಪರವಾಗಿ ಇರುತ್ತೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತಾರೆ, ಅಂತ ಸಬ್ಜೆಕ್ಟ್ಗಳು ಓದ್ಬೇಕು, ಒಳ್ಳೆ ಸೈನ್ಸಿಸ್ಟ್ಗಳಾಗಬೇಕು, ಒಳ್ಳೆ ವಿಜ್ಞಾನಿಗಳಾಗಬೇಕು, ಒಳ್ಳೆ ಇಂಜಿನಿಯರ್ಗಳಾಗಬೇಕು. ವಿಶ್ವೇಶ್ವರಯ್ಯನವರು ನೋಡಿದ್ರಲ್ಲ, ನಮ್ಮ ಜಿಲ್ಲೆಯವರು, ಮುದ್ದೇನಹಳ್ಳಿಯವರು, ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದಂತವರು. ಅಂದ್ರೆ ನಾವು ಅಷ್ಟ್ರಿಗೆ ಹೋಗ್ತಿದ್ರು, ನಮ್ಮ ಲೆವೆಲ್ಗೆ ಅದು ತಿಳುವಳಿಕೆ ಯಾಕೆ ಆಗ್ಬಾರ್ದು? ನಾವು ಈ ತರ ಬೆಳವಣಿಗೆಗಳು ಬೆಳೆಸ್ಕೋಬೇಕು. ನಾವಲ್ಲ ಯಾವುದೇ ಅಪರಾಧ ಚಟುವಟಿಕೆಗಳು ಕೈ ಹಾಕಕ್ ಹೋಗ್ಬಾರ್ದು, ಅವ್ರ ಸಂಘ ಮಾಡಬಾರ್ದು. ಆ ಸಂಘ ಮಾಡ್ತಾನಿದ್ರೆ ಅವನ ಮುಂದೆ ಹೋಗ್ತಾದ್ರೆ ನೀವು ಕೂಡ ಅದನ್ನೇ ಫಾಲೋಅಪ್ ಮಾಡ್ಬಿಡ್ತೀವಿ, ಅವನ ಜೊತೆನೆ ಸೇರ್ಕೊಂಡ್ಬಿಡ್ತೀವಿ ನಾವು. ಅದಾಗಬಾರ್ದು, ಕೆಟ್ಟಿದ್ದು ದೃಷ್ಟಿ ನೋಡಬಾರ್ದು, ಒಳ್ಳೆ ದೃಷ್ಟಿ ನೋಡಬಾರ್ದು. ಈ ಸಂದರ್ಭದಲ್ಲಿ ಪಿಎಸ್ಐ ವೇಣುಗೋಪಾಲ್ ಹಾಗೂ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ನಾಗೇಂದ್ರ, ಶಿಡ್ಲಘಟ್ಟ.